ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದರಂತೆ ವಿಡಿಯೋ ಅಪ್ಲೋಡ್ ಮಾಡುತ್ತಲೇ ಸಿಕ್ಕಾಪಟ್ಟೆ ಹೈಪ್ ಸೃಷ್ಟಿ ಮಾಡಿರೋ ಬೆಡಗಿ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ. ಚಂದನ್ ಶೆಟ್ಟಿ ಜೊತೆಗಿನ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಡುತ್ತಲೇ ಹಾಟೆಸ್ಟ್ ಆಗಿ ಕಾಣಿಸ್ಕೊಳ್ತಾ ಇರೋ ಬಾರ್ಬಿ ಡಾಲ್ ಇದೀಗ ಹೊಸ ವರ್ಷಕ್ಕೆ ನ್ಯೂಯಾರ್ಕ್ಗೆ ಹೋಗಿದ್ದಾರೆ. ಯುವಕನೊಬ್ಬನ ಜೊತೆ ಆಕಾಶ ಬುಟ್ಟಿಯನ್ನ ಹಾರಿಸಿದ್ದಾರೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಭಾರತದಲ್ಲಿ ಆಕಾಶ ಬುಟ್ಟಿಯನ್ನ ಬಿಡುವಂತೆ ಕೆಲವು ಕಡೆಗಳಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಕೆಲವೊಂದು ವಿಶ್ ಮಾಡಿ ಆಕಾಶ ಬುಟ್ಟಿಯನ್ನ ಹಾರಿ ಬಿಡಲಾಗುತ್ತೆ. ಅದೇ ರೀತಿ ನಿವಿ ಕೂಡ ಮಾಡಿದ್ದಾರೆ. ಅವರ ಜೊತೆ ಇರುವ ಯುವಕ ಕೂಡ ವಿಶ್ ಮಾಡಿರುವುದನ್ನ ಈ ವಿಡಿಯೋದಲ್ಲಿ ನೋಡಬಹುದು. ಈ ವಿಡಿಯೋನ ಮದಳನ್ ಎನ್ನುವರಿಗೆ ನಿವೇದಿತಾ ಟ್ಯಾಗ್ ಮಾಡಿದ್ದು, ಇದು ಆ ಯುವಕನ ಪ್ರೊಫೈಲ್ ಆಗಿದೆ. ಹೊಸ ಯುವಕನ ಜೊತೆ ಹೊಸ ವಿಶ್ ಮಾಡಿರುವುದಾಗಿ ಕ್ಯಾಪ್ಷನ್ ಮೂಲಕ ಕಂಡುಕೊಂಡಿರುವ ಅಭಿಮಾನಿಗಳು ಆ ಯುವಕ ಯಾರು ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ. ಇದಕ್ಕೆ ಬೇರೆ ಬೇರೆ ರೀತಿಯ ಕಮೆಂಟ್ಗಳ ಸುರಿಮಳೆ ಬರ್ತಾ ಇದೆ. ಈ ಹೊಸ ಹುಡುಗ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ರಿಸ್ಮಸ್ ಆಚರಿಸ್ತಾ ಇರುವುದಾಗಿ ನಿವೇದಿತಾ ಹೇಳಿಕೊಂಡಿರುವ ಹಿನ್ನೆಲೆಯಲ್ಲಿ ಏನಾದರೂ ಮತಾಂತರಗೊಂಡ್ರ ಅಂತ ನೆಟ್ಟಿಗರು ತಮಾಷೆಯಾಗಿ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಇದಾಗಲೇ ಕ್ರಿಸ್ಮಸ್ನಲ್ಲಿ ವೈನ್ ಹೀರುವ ಫೋಟೋವೊಂದನ್ನು ಇವರು ಈಗಾಗಲೇ ಅಪ್ಲೋಡ್ ಮಾಡಿದ್ರು. ಇದೀಗ ಕ್ರಿಸ್ಮಸ್ ಆಚರಣೆ ಮಾಡಲು ವಿದೇಶಕ್ಕೆ ಹೋಗಿರುವ ಕಾರಣದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರ ಅಂತ ಪ್ರಶ್ನೆಗಳು ಕೂಡ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಸಿನಿಮಾಗಳಲ್ಲಿ ನಟಿಸದಿದ್ದರೂ ಧಾರಾಳ ದೇಹ ಪ್ರದರ್ಶನ ಮಾಡಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಫೇಮಸ್ ಆಗ್ತಾ ಇರೋ ನಟಿಯರು ಒಂದಿಷ್ಟು ಮಂದಿಯ ಪೈಕಿ ನಿವೇದಿತಾ ಕೂಡ ಒಬ್ಬರಾಗಿದ್ದಾರೆ. ಇನ್ನು ಒಂದಷ್ಟು ಟ್ರೆಂಡ್ ವಿಡಿಯೋಗಳನ್ನ ಮಾಡುತ್ತಾ ಡಿಮ್ಯಾಂಡ್ ಅನ್ನ ಕೂಡ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಟ್ರೋಲ್ ಮಾಡುವುದಕ್ಕಾಗಿಯೇ ಒಂದಷ್ಟು ಜನ ಇಂಥ ನಟಿಯರ ವಿಡಿಯೋಗಳನ್ನ ವೇಟ್ ಮಾಡ್ತಾ ಇರ್ತಾರೆ. ಅವರು ಟ್ರೋಲ್ ಮಾಡಿ ಖುಷಿನ ಪಡ್ಕೊಳ್ತಾ ಇರ್ತಾರೆ. ಅಲ್ಲಿ ಪ್ರಚಾರ ಬೇಕು ಅಷ್ಟೇ, ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಯಾರಿಗೆ ಬೇಕು ಅಂತ ಈಗಾಗಲೇ ರೀಲ್ಸ್ ಮಾಡುವವರ ಮೈಂಡ್ ಸೆಟ್ ಕೂಡ ಬಂದ್ಬಿಟ್ಟಿದೆ. ಇದೀಗ ನಟಿ ನಿವೇದಿತಾ ಗೌಡ ಡಿವೋರ್ಸ್ ಬಳಿಕ ಇದೇ ಹಾದಿ ಹಿಡಿದಿದ್ದಾರೆ ಎಂಬುದು ಅವರ ಅಭಿಮಾನಿಗಳ ಮಾತು. ಅಳುಕುವ ಬಳ್ಳಿಯಂತಿರೋ ನಿವೇದಿತಾ ಗೌಡ ರೀಲ್ಸ್ ಗಳನ್ನ ನೋಡಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಇನ್ನು ಇತ್ತೀಚೆಗೆ ರೀಲ್ಸ್ ಮಾಡುವಾಗ ಕೆಲವೊಂದು ಎಕ್ಸ್ಪೋಸ್ ಗಳು ಹೆಚ್ಚಾಗ್ತಾ ಇರುವಂತ ಕಾರಣ ಕೆಟ್ಟ ಕೆಟ್ಟ ಕಮೆಂಟ್ಸ್ ಗಳು ಕೂಡ ಹೆಚ್ಚಾಗ್ತಾನೆ ಇದೆ. ಇದೇ ಕಾರಣಕ್ಕೆ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದುಕೊಂಡಿದ್ದು, ರೀಲ್ಸ್ ಮಾಡುವುದಕ್ಕಾಗಿಯೇ ವಿಚ್ಛೇದನ ಪಡೆದ ಮೊದಲ ಮಹಿಳೆ, ಹೀಗೆ ಏನೇನೋ ಒಂದಷ್ಟು ಕಮೆಂಟ್ ಗಳನ್ನು ಕೂಡ ನಿವೇದಿತಾ ರೀಲ್ಸ್ಗೆ ಮಾಡ್ತಾ ಇರ್ತಾರೆ. ನಿವೇದಿತಾ ಎಷ್ಟೇ ಒಳ್ಳೆಯ ರೀಲ್ಸ್ ಮಾಡಿದ್ರು, ಗೊಂಬೆಯಂತೆ ಕಾಣಿಸುವ ವಿಡಿಯೋ ಶೇರ್ ಮಾಡಿದ್ರು ಒಂದಲ್ಲದ ಒಂದು ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಅದರಲ್ಲಿಯೂ ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಅವರ ಇತ್ತೀಚಿನ ದಿನಗಳಲ್ಲಿ ಸಖತ್ ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಆಕಾಶ ಬುಟ್ಟಿಯನ್ನ ಒಂದು ಹುಡುಗನ ಜೊತೆ ಮೇಲೆ ಹಾರಿಸಿದ್ದಾರೆ. ಎಲ್ಲರೂ ಕೂಡ ಈ ಹುಡುಗ ಯಾರು ಅಂತ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ನಿವೇದಿತಾ ಗೌಡ ಅವರೇ ಕೊಡಬೇಕು.